ರೀ ರಮೇಶ್ ರಮೇಶ್ ತಾರಾ ಇನ್ನೂ ಬೆಳಗಾಗಿಲ್ಲ. ನಿಂಗೆ ಯೋಗ ಕ್ಲಾಸ್ಗೆ ಲೇಟ್ ಆದರೆ ಹೋಗು, ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡ. ಐ ನೋ ದಟ್. ಮತ್ತೇನೀಗ ವಾಯ್ಸ್ ಕೇಳಿಸ್ತಾ ಇಲ್ವಾ? ಆಗ್ಲಿಂದ ಮಾತಾಡ್ತಾನೆ ಇದೆಯಲ್ಲ, ಕೇಳಿಸ್ತಾ ಇದೆ. ಅದಲ್ಲ, ಈಗ ಕಮಲಿ ವಾಯ್ಸ್ ಕೇಳಿಸ್ದಂಗಾಯ್ತಲ್ವಾ? ಏನು ಹೇಳ್ತಿದ್ಯಾ ತಾರಾ? ಹೌದು ರಮೇಶ್, ರಿಷಿ ಹೆಸರನ್ನ ಕೂಗ್ದಂಗಾಯ್ತು. ಏನು ಹೇಳ್ತಿದ್ಯಾ ತಾರಾ ನೀನು? ಹಾಂ, ಈ ನಡುವೆ ನೀನು ರಿಷಿ ಬಗ್ಗೆ ತುಂಬ ತಲೆ ಕೆಡ್ಸ್ಕೊತಿದ್ಯಾ, ಅದಕ್ಕೆ ಹೀಗೆಲ್ಲ ಆಗ್ತಿರೋದು. ಪ್ಲೀಸ್, ಏನೋ ಒಂದು ಒಳ್ಳೇದಾಗುತ್ತೆ. ಪ್ಲೀಸ್ ಮಲ್ಕೋ, ನಂಗೆ ನಿದ್ದೆ ಬರ್ತಿದೆ. ನಿನಗೆ ನಿದ್ದೆ ಬರದೆ ಹೋದರೆ ಏನಾದರೂ ಮ್ಯೂಸಿಕ್ ಕೇಳು. ಓಕೆ, ಗುಡ್ ನೈಟ್. ಹೋಗಿ ಹೋಗಿ ನಾನು ನಿಮ್ಮ ಹತ್ರ ಹೇಳಿದ್ನಲ್ಲ, ಸುಂಕದವ್ರ ಮುಂದೆ ಸುಖ ದುಃಖ ಹೇಳ್ಕೊಂಡ್ರಂತೆ. ಹಾಗಾಯ್ತು. ನೀವು ಮಲ್ಕೊಳ್ಳಿ, ನಾನೇ ನೋಡ್ತೇನೆ. ಸೌಂಡ್ ಈ ಕಡೆಯಿಂದಾನೇ ಬಂತಲ್ಲ. ಅಯ್ಯೋ ಕಮಲಿ ಅವರೇ, ಇದೆಲ್ಲ ಬೇಡ, ಎದೇಳಿ. ಅಯ್ಯೋ ಕಮಲಿ ಅವರೇ, ಏನು ಬೇಡ, ಎದ್ದೇಳಿ. ಸುಮ್ಕಿರಿ ಸರ್. ಏನೋ ಮೊದಲನೇ ಕಿತ್ತ ಮನ್ಸಾಗಿರೋದನ್ನ ಹೇಳ್ಕೊಳ್ಳುಮ ಅಂದ್ರೆ ಬೇಡ ಅಂತೀರಲ್ಲ. ನಾನು 7 ಗಂಟೆ, ನೀವು ಸುಮ್ಕಿರ್ಬೇಕು. ಬಾಯ್ ಬಡ್ಕಿ ಅಲ್ಲ ಸರ್, ಅನ್ಸಿದ್ನೆಲ್ಲ ಆಗಾಗ್ಲೇ ಹೇಳಕ್ಕೆ. ಚಿಕ್ಕ ವಯಸ್ಸಿಂದ ಬೆಳೆದಿದ್ದೆ ಹಂಗೆ. ನಾನೇನ್ ಮಾಡ್ಲಿ ಹೇಳಿ? ಆದ್ರೆ ಇವತ್ತು ಹೆಂಗೋ ಧೈರ್ಯ ಬಂದೈತೆ. ಏನ್ ಗೊತ್ತಾ? ಐ ಲವ್ ಯು ಸೋ ಮಚ್ ಸರ್.
ಆಸ್ತಿ ನಮ್ಮ ಬಾಳ್ವೆಗೆ ಹಸಿವಿನಲ್ಲೂ ಹಬ್ಬನೇ ದಿನವೂ ನಿತ್ಯವೂ ಗಾದಿನೇ ನನ್ನ ನಿನ್ನ ಪಾಲಿಗೆ ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳ್ವೆಗೆ. ಅಯ್ಯೋ ನೀನಾ ನೋಡ್ಕೊಂಬರೋದಕ್ಕಾಗಲ್ವಾ? ನೀವಿಲ್ಲಿದ್ದೀರಾ ಅಂತ ನಂಗೇನು ಗೊತ್ತು? ರಚನಾ, ನಿನಗೂ ಹಾಡು ಕೇಳಿಸ್ತಾ ಇದೆಯಾ? ಹ್ಞೂ. ರಿಷಿ ಏನು ಮಾಡ್ತಿದ್ದಾನೋ, ಕಮ್ಲಿ ಯಾಕೆ ಹಾಡು ಹಾಡ್ತಿದ್ದಾಳೋ ಒಂದು ಅರ್ಥ ಆಗ್ತಿಲ್ಲ. ಬಟ್ ಕಮ್ಲಿ ಹೀಗೆಲ್ಲ ಹಾಡ್ತಾಳ? ಅನ್ಬಿಲೀವೇಬಲ್ ಅಣ್ಣ, ಅವಳಿಗೆ ಏನೋ ಆಗಿದೆ. ಏಯ್, ಇಷ್ಟೊತ್ತಿನಲ್ಲಿ ಹಾಗೆಲ್ಲ ಅಂದರೆ ನಂಗೆ ಭಯ ಆಗುತ್ತೆ ಕಣೆ. ಸರಿ ಬನ್ನಿ ನೋಡೋಣ. ನಿಂತ್ಕೊಳ್ಳಿ. ಏನದು? ಯಾರೋ ಹಾಡ್ತಿದ್ದಾರಲ್ಲ ಇಷ್ಟೊತ್ತಲ್ಲಿ. ಋಷಿ ಹೆಸರು ಕರೆದಾಗಿತ್ತಲ್ಲ, ಯಾರದು? ಅಮ್ಮ ಅದು ಅಮ್ಮ ಅಮ್ಮ ಅದೇನಿಲ್ಲಮ್ಮ, ಅದೇ ಚೆಕ್ ಮಾಡ್ತಾ ಇದ್ವಿ. ನೀವು ಹೋಗಿ ಮಲ್ಕೊಳ್ಳಿ. ಇಷ್ಟೊತ್ತಾದರೂ ನೀವು ಯಾಕೆ ಇನ್ನೂ ಮಲಗಿಲ್ಲ? ಏನಾದರೂ ಪ್ರಾಬ್ಲಮಾ ರೋಹಿತ್? ಅದು ಅಮ್ಮ, ಆ್ಯಕ್ಚುಲಿ ಅಮ್ಮ, ಅಣ್ಣನ ಎಪ್ಸಕ್ಕೆ ನಾನೇ ಹೋಗಿದ್ದೆ. ನಾಳೆ ನಮ್ಮ ಕಾಲೇಜಲ್ಲಿ ಫಿಲ್ಮ್ ಸಾಂಗ್ಸ್ ಕಾಂಪಿಟೇಷನ್ ಇದೆ ಅಂತ ನಾನೇ ಹಾಡ್ತಾ ಇದ್ದಿದ್ದು. ಮನೇಲಿ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೊರಗೆ ಹೋಗ್ತಾ ಇದ್ವಿ. ಹಾಂ ಮತ್ತೆ ರೋಹಿತ್ ಏನೋ ಚೆಕ್ ಮಾಡ್ತಿದ್ದೀವಿ ಅಂದ? ಅದೇ ಅತ್ತೆ, ರಚನಾ ಹಾಡೋದನ್ನ ಚೆಕ್ ಮಾಡ್ತಾ ಇದ್ದೀವಿ. ಹೌದು ಹೌದು ಹೌದಮ್ಮ. ನಿಜವಾಗ್ಲೂನಾ? ಅಥವಾ ಏನಾದರೂ ಮುಚ್ಚಿಡ್ತಿದ್ದೀರಾ ರೋಹಿತ್? ಹ್ಞೂ ಅಮ್ಮ. ಇಲ್ಲ ಇಲ್ಲ, ಹಾಗೇನಿಲ್ಲಮ್ಮ. ಅದೇನೋ ಬೇಗ ಮುಗಿಸಿ ಮಲ್ಕೊಳ್ಳಿ. ಸರಿನಮ್ಮ. ಹಾಂ ಅಮ್ಮ. ಸರಿ ಸರಿ, ಸಖತ್ತಾಗಿ ಆಡ್ತೀರಾ, ಸೂಪರ್. ಅಲ್ಲರ ನಮ್ಮ ಊರ್ನಾಗೆ ನನಗೆ ಪ್ರೈಸ್ ಬರ್ತಿತ್ತು. ಹಾಡೋದಕ್ಕೆ ಕೊಡ್ತಿದ್ರಾ ಅಥವಾ ನಿಲ್ಸೋದಕ್ಕೆ ಕೊಡ್ತಿದ್ರಾ? ಏನಂದ್ರಿ? ಹೇ, ತಮಾಷೆ ಮಾಡಿದೆ. ಅವರೇ, ಇಷ್ಟೊತ್ತಲ್ಲಿ ಆ ಥರ ಕೆಟ್ಟ ಮಾತಾಡಬಾರ್ದು. ಮಾಗೆ ನಾನು ಆಡ್ ನಿಲ್ಸಿದ್ದು ಸರ್. ನೀವಲ್ಲಿಂದ ಶುರು ಮಾಡಿ ಅಂತ್ಯಕ್ಕೆ ಸರಿ ಆಡುಮ. ಅರ್ಧ ರಾತ್ರಿಲಿ ಅಂತ್ಯಾಕ್ಷರಿ. ವಾ 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 ವಾ. ಯಾಕೆ ಹೋಗ್ತಿದ್ದೀರಾ? ಒಂದು ರಾತ್ರಿಗೆ ಹಿಂಗೆ, ಇನ್ ಜೀವನ ಪೂರ್ತಿ ಹೆಂಗೆ? ನೀವ್ ಆಡ್ನಿಲ್ಲ ಅಂದ್ರೆ ಈಗ ನಾನೇ ಆಡ್ತೀನಿ. ಏ ಇಲ್ಲ ಇಲ್ಲ, ನಾನೇ ಹಾಡ್ತೀನಿ. ಹಾಡಿದ್ರೆ ಮನೆಗೆ ಬರ್ತೀರಾ ತಾನೆ? ಆಡಿ, ಆಮ್ಯಾಕ್ ನೋಡುಮ. ಮಾತೊಂದ ಹೇಳುವೆ, ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ, ಮೆತ್ತಗೆ ಮೆತ್ತಗೆ ಬಾ. Come.
ಹೇ ಬಿಗ್ ಬ್ರೋ, ನೀವೆಲ್ಲ ಹೇ ಅಲ್ಲ ಅದು ನೋ ಆ್ಯಕ್ಚುಲಿ ನೀವೇನು ಅನ್ಕೊತಾ ಇದ್ದೀರಾ ಅದು ಯಾವುದೂ ನಿಜ ಅಲ್ಲ. ಅದೇನಾಯ್ತಂದರೆ ನಾನು ಎಕ್ಸ್ಪ್ಲೇನ್ ಬೆಳಿಗ್ಗೆ ಅಷ್ಟೇ ಅದಕ್ಕೆ ಹತ್ರ ಮದ್ವೆ ಯಾವಾಗ ಮಾಡಿಸ್ತೀರಾ ಅಂತ ಕೇಳ್ತಾ ಇದ್ಯಂತೆ. ಈಗ ನೋಡಿದ್ರೆ ಮನೆಗೆ ಕರ್ಕೊಂಡು ಬಂದ್ಬಿಟ್ಯಾ? ಈ ರಚನಾ ಸುಮ್ಮನೆ ಇರು. ಅದಕ್ಕೆ ಈ ಹಾಫ್ ಟಿಕೆಟ್ ಹತ್ರ ಎಲ್ಲ ನಮ್ಮ ಸಂಭಾಷಣೆ ಏನು ಹೇಳ್ತೀರಾ? ಹೌದಪ್ಪ, ನಾವು ಹಾಫ್ ಟಿಕೆಟೇ, ನೀ ಡಬಲ್ ಟಿಕೆಟ್ ಆಗಕ್ಕೆ ಹೊರಟಿದ್ಯಾ? ಸರಿ ಮೊದಲು ಹೋಗಿ ಕಮಲಿನ ಡ್ರಾಪ್ ಮಾಡ್ಬಾ. ಹಾಂ ಸರಿನಾ, ನಾನು ಹೋಗ್ತೀನಿ. ಧೋನಿ ಹೇಳಿದ್ದು ಯಾರು ಕರ್ರು, ಬೌಲರ್ ಹಾಕಿದ್ದು ಯಾರು ಕರ್ರು? ಏ ರಚನಾ ಸುಮ್ಮನೆ ಇರಮ್ಮ. ಅಣ್ಣ ಥ್ಯಾಂಕ್ ಯು ಸೋ ಮಚ್ ಕಣ. ನೀನು ಅಮ್ಮನ ಹತ್ರ ಯಾವತ್ತೂ ಸುಳ್ಳು ಹೇಳಿದ್ದೇ ಇಲ್ಲ. ಥ್ಯಾಂಕ್ಸ್ ಒನ್ಸ್ ಅಗೇನ್. ಬನ್ನಿ ಕಮಲಿ ಅವರೇ, ನಾವು ನಿಮ್ಮನ್ನ ಮನೆಗೆ ತಲುಪಿಸ್ತೀನ. ನೀವೆಲ್ಲರೂ ಯಾಕೆ ಇಷ್ಟು ಬೇಗ ಎದ್ದಿದ್ದೀರಾ? ಇವತ್ತು ರಾತ್ರಿನೇ ಸೂರ್ಯ ಕಾಣತ್ತಂತೆ, ಹಂಗಂತ ನಮ್ಮ ಅಣ್ಣ ಹೇಳ್ದ, ಅದಕ್ಕೆ ಕಮಲಿ. ಹೌದಾ? ಕಮಲಿ ಅವರೇ, ಕಮಲಿ ಅವರೇ, ಮಲಗಿದ್ದೀರಾ? ಏನ್ ಯೋಚನೆ ಮಾಡ್ತಿದ್ದೀರಾ? ಬ್ಯಾಸರ ಆಯ್ತೈತೆ ಸರ್. ಅಯ್ಯೋ ಯಾಕೆ? ನಿಮ್ಮನ್ನ ನೋಡ್ಬೇಕು ಅಂತ ಬಂದೆ, ನೋಡ್ದೆ. ಆದ್ರೆ ಯಾಕಪ್ಪ ಇವನ್ನ ನೋಡಕ್ ಬಂದೆ ಅಂತ ಫೀಲ್ ಮಾಡ್ಸಿದ್ನ ನಾನು? ಅಯ್ಯಯ್ಯೋ ಹಂಗಲ್ಲ ಸರ್, ನಮ್ಮ ಅವ್ವನು ನಿಮ್ಮನ್ಯಾಗೆ ಅವಳೆ, ಆದ್ರೆ ಅವಳನ್ನ ನೋಡೋ ಧೈರ್ಯ ಬರ್ನಿಲ್ಲ. ಈ ಪರಿಸ್ಥಿತಿಲಿ ಅವ್ರನ್ನ ನೋಡ್ದೇ ಇದ್ದಿದ್ದೆ ಒಳ್ಳೇದಾಯ್ತು ಬಿಡಿ. ಪಾಪ ನನ್ನವ್ವ, ನಾನು ಪಾಪನೇಯ. ಅವಳ ಮುಂದೆ ಹೋಗಿ ನಾನು ಪ್ರಶ್ನೆ ಕೇಳಿದ್ರೆ ಅವಳಿಗೆ ಉತ್ತರ ಕೊಡಕ್ ಆಗಕ್ಕಿಲ್ಲ. ನಂಗೆ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ದೆ ಇರಕ್ ಆಗಕ್ಕಿಲ್ಲ. ಆದ್ರೆ ಈಗ ನಂಗೆ ಉತ್ತರ ಗೊತ್ತಾಗೈತೆ. ಅವಳ ಮುಂದೆ ಹೆಂಗೆ ಹೇಳಿ? ಅವಳ ತವ ಪ್ರಶ್ನೆ ಕೇಳಿದ್ರೆ ಸ್ಯಾನೆ ಬೇಸರ ಮಾಡ್ಕೊತಾಳೆ. ಏನ್ ಪ್ರಶ್ನೆ ಕಮಲಿ ಅವರೇ? ನಮ್ಮಪ್ಪಯ್ಯ ಯಾರು ಅಂತ ಈ ದಿನ ಗೊತ್ತಿದ್ರು ಯಾಕೆ ನನ್ನಿಂದ ಮುಚ್ಚಿಟ್ಟೆ ಅಂತ. ಅಂದ್ರೆ ಕಮಲಿ ಅವರೇ, ನಿಮ್ಗೆ ನಿಮ್ಮ ಅಪ್ಪ ಯಾರು ಅಂತ ಗೊತ್ತಾ? ಕಮಲಿ ಅವರೇ ಎದ್ದೇಳಿ. ಕಮಲಿ ಅವರೇ, ಸಾರ್ ಕೂಗ್ಬೇಡ.
ನೀವಿಬ್ರು ಜೊತೆಲೇ ಹೋಗಿದ್ರಾ? ನಂಗೆ ಹೇಳ್ಬೋದಿತ್ತಲ್ವಾ? ನಾನು ಏಟ್ ಗಾಬರಿ ಆಗಿದೆ ಗೊತ್ತಾ? ನೀನು ಬೇರೆ ಇಬ್ರು ಜೊತೆಲಿ ಹೋಗಿರ್ಲಿಲ್ಲ, ಇಬ್ರು ಜೊತೆಗೆ ಬಂದ್ವಿ ಅಷ್ಟೇ. ಅಂದ್ರೆ ಕಮಲಿ ಅವ್ರೊಬ್ರೆ ನಮ್ಮ ಮನೆಗೆ ಬಂದಿದ್ರು. ಸರ್ ಬಿಟ್ವಾಲೂನಾ? ಹ್ಞೂ ನಿಂಗಿ. ಲೇ ಕಮಲಿ, ಡಿಸ್ಟರ್ಬ್ ಮಾಡಬೇಡ. ಕಮಲಿ ಅವರು ಲೈಟಾಗಿ ಟೈಟ್ ಆಗಿದ್ದಾರೆ. ಏನು? ಹಾಂ, ಕಮಲಿ ಅವ್ರಿಗೆ ಯಾರೋ ಕುಡ್ಸಿರ್ಬೇಕು. ಅವ್ರಿಗೆ ಗೊತ್ತಾಗದೆ ಮಿಸ್ ಆಗಿ ಕುಡ್ದಿದ್ದಾರೆ. ಬಟ್ ಅವ್ರು ರೆಸ್ಟ್ ತಗೊಳ್ಳಿ. ಸರ್ ಕಮಲಿ ಕುಡ್ಕೊಂಬಂದ್ಲ? ಕೇಳಕ್ಕೆ ವಿಚಿತ್ರವಾಗೈತೆ ಸರ್. ಕುಡಿದ್ಬಿಟ್ಟು ಏನೇನೆಲ್ಲ ಮಾಡಿದ್ಲು? ಸರಿ ಬ್ಯಾಡ ಬಿಡಿ, ರಾತ್ರಿ ಹೊತ್ತು ಕಿವಿಗೆ ಒಳ್ಳೇದಲ್ಲ, ಚಳಿಗಾಲ ಬೇರೆ. ಹೇ, ಕಮಲಿ ಅವ್ರು ಕುಡ್ದಿದ್ರು ಕಂಟ್ರೋಲ್ ತಪ್ಪಲ್ಲಮ್ಮ. ಸುಮ್ಕೆ ಹೇಳ್ದೆ ಸರ್, ನಿಮ್ಮಿಬ್ಬರ ಬಗ್ಗೆ ನಮಗೆ ಗೊತ್ತಿಲ್ವಾ? ಸರಿ, ನಾನು ಹೋಗಿ ಬರ್ತೀನಿ. ಕಮಲಿ ಅವ್ರನ್ನ ಸರಿಯಾಗಿ ನೋಡ್ಕೊ. ಸರಿ ಸರ್. ನನ್ನ ಮುದ್ದಮ್ಮ ಎಳೆ ಮಗು ಹಂಗೆ ಬೆರಳಿಟ್ಕೊಂಡವಳು ನೋಡಿ ಸರ್. ಸರಿ, ನಿಮ್ದಿನ್ನೂ ಅದೇನೇನು ಬಾಕಿ ಐತಾ ಮುಗಿಸ್ಕೊಳ್ಳಿ ಸರ್. ನಾನಂತೂ ಒಳಗೆ ಕೊಯ್ತೀನಿ.